ದಾವಣಗೆರೆ ದಂಗಲ್ ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ನಾಮಪತ್ರ ಸಲ್ಲಿಕೆ ಅನ್ನುವಂಥದ್ದು. ದಾವಣಗೆರೆ ದಂಗಲ್ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ನಾಮಪತ್ರ. ಶ್ರೀನಿವಾಸ ದಾಸ ಕರಿಯಪ್ಪಗೆ ಅಜಯ್ ಕುಮಾರ್ ಸಾಥ್ ನೀಡಿದ್ದಾರೆ. ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್ ಸಾಥ್. ಆದ್ರೆ ಶ್ರೀನಿವಾಸ್ಗೆ ಸಾಥ್ ಕೊಡದಂತಹ ರೇಣುಕಾಚಾರ್ಯ ಟೀಮ್. ಅಚ್ಚರಿ ರೀತಿಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸಹ ಗೈರಾಗಿರುವಂತದ್ದು. ಮತ್ತೊಮ್ಮೆ ಮಾರ್ಚ್ 23ರಂದು ಶ್ರೀನಿವಾಸ್ ನಾಮಪತ್ರ ಅನ್ನುವಂಥದ್ದು. ಆಗ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿರುವಂತಹ ಬಿಜೆಪಿ. ಇದು ದಾವಣಗೆರೆಯಲ್ಲಿ ನಡೀತಿದೆ ಬಿಜೆಪಿ ಕೋರ್ ಕಮಿಟಿ ಸಭೆ. ದಾವಣಗೆರೆಯ ಬೈ ಎಲೆಕ್ಷನ್ ಏನಿದೆ ಭಾರಿ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ದಾವಣಗೆರೆ ದಂಗಲಲ್ಲಿ ಈಗ ಬಿಜೆಪಿ ಅಭ್ಯರ್ಥಿಯ ನಾಮಿನೇಷನ್. ಇದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕರಿಯಪ್ಪ ನಾಮಪತ್ರ ಸಲ್ಲಿಕೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಅಜಯ್ ಕುಮಾರ್ ಸಾಥ್ ನೀಡಿದ್ದಾರೆ ಶ್ರೀನಿವಾಸ್ ಅವರಿಗೆ. ಇನ್ನು ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್ ಕೂಡ ಸಾಥ್ ನೀಡಿದ್ರು. ಆದ್ರೆ ಶ್ರೀನಿವಾಸ್ಗೆ ರೇಣುಕಾಚಾರ್ಯ ಟೀಮ್ ಯಾವುದೇ ರೀತಿಯಾದಂತಹ ಸಾಥ್ ಕೊಡ್ಲಿಲ್ಲ. ಅಚ್ಚರಿಯ ರೀತಿಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸಹ ಗೈರು ಹಾಜರಾದ್ರು. ಮಾರ್ಚ್ 23ರಂದು ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆ ಅನ್ನುವಂಥದ್ದು. ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ಮಾರ್ಚ್ 23ರಂದು. ಆಗ ದಾವಣಗೆರೆಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ ಮಾಡುತ್ತಾ. ಇದು ದಾವಣಗೆರೆಯಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ನಾಮಿನೇಷನ್ ಅನ್ನುವಂಥದ್ದು. ಇಲ್ಲಿ ಅವರವರ ಮಧ್ಯೆ ಬಂಡಾಯದ ಕೂಗು ಕೇಳಿ ಬರ್ತಾ ಇದೆ. ದಾವಣಗೆರೆಯ ದಂಗಲ್ ಬೈ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಮತ್ತು ಯಾರು ಗೆದ್ದು ಬರ್ತಾರೆ ಅನ್ನುವಂತಹ ಒಂದು ಕುತೂಹಲ. ಆದ್ರೆ ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿಯೇ ಒಳಗೊಳಗಿನ ಬಿರುಕುಗಳು ಎದ್ದು ಕಾಣಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ನಾಮಪತ್ರವನ್ನು ಸಲ್ಲಿಸಿದ್ರು. ಶ್ರೀನಿವಾಸ ದಾಸ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿಗೆ ಅಜಯ್ ಕುಮಾರ್ ಸಾಥ್ ನೀಡಿದ್ರು. ಇನ್ನು ಯಶವಂತರಾವ್ ಜಾಧವ್ ಕೂಡ ಇದ್ರು. ರಾಜನಹಳ್ಳಿ ಶಿವಕುಮಾರ್ ಸಾಥ್ ಅನ್ನ ಕೊಟ್ರು. ಆದ್ರೆ ಅಚ್ಚರಿ ರೀತಿಯಲ್ಲಿ ರೇಣುಕಾಚಾರ್ಯ ಟೀಮ್ ಇಲ್ಲಿ ಸಾಥ್ನ ಕಾಣಿಸಿಕೊಳ್ಳಲಿಲ್ಲ. ಮತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸಹ ಗೈರು ಹಾಜರಿದ್ರು. ಹಾಗಾಗಿ ಮತ್ತೊಮ್ಮೆ ಮಾರ್ಚ್ 23ರಂದು ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು. ದಾವಣಗೆರೆಯಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಆಗಬೇಕು. ಹಾಗಾಗಿ ಮಾರ್ಚ್ 23ರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಬಿಜೆಪಿಯಲ್ಲಿ ಶಕ್ತಿ ಪ್ರದರ್ಶನ ಆಗತ್ತೆ. ದಾವಣಗೆರೆಯಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಅನ್ನುವಂಥದ್ದು. ಜೊತೆಗೆ ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ಸಹ ನಡೀತಾ ಇದೆ. ದಾವಣಗೆರೆಯಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನವಾಗುತ್ತೆ ಮಾರ್ಚ್ 23ರಂದು. ದಾವಣಗೆರೆಯ ದಂಗಲ್ನಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಕೆ ಆಗಿದೆ. ಶ್ರೀನಿವಾಸ ದಾಸ ಕರಿಯಪ್ಪ ಬಿಜೆಪಿಯ ಅಭ್ಯರ್ಥಿ. ಬಿಜೆಪಿಯ ಒಂದಷ್ಟು ಮುಖಂಡರು ಬಂದು ಅವರಿಗೆ ಸಾಥನ್ನ ಕೊಟ್ಟರು ನಾಮಪತ್ರ ಸಲ್ಲಿಸೋಕೆ. ಅಲ್ಲಿ ಅಜಯ್ ಕುಮಾರ್ ಸಾಥ್ ನೀಡಿದ್ರು, ಯಶವಂತರಾವ್ ಜಾಧವ್ ಇದ್ರು, ರಾಜನಹಳ್ಳಿ ಶಿವಕುಮಾರ್ ಸಾಥ್ ನೀಡಿದ್ರು. ಆದ್ರೆ ರೇಣುಕಾಚಾರ್ಯ ಟೀಮ್ ಮಾತ್ರ ಅಲ್ಲಿ ಕಾಣಿಸಿಕೊಳ್ಳಿಲ್ಲ, ಯಾವುದೇ ಸಾಥ್ ನೀಡಲಿಲ್ಲ. ಅಚ್ಚರಿಯ ರೀತಿಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ಗೈರು ಹಾಜರಿದ್ರು. ಹಾಗಾಗಿ ಬಿಜೆಪಿಯ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನವೂ ಆಗಬೇಕು. ಜೊತೆಗೆ ಚುನಾವಣೆ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಒಳಗೊಳಗಿನ ಬಿರುಕುಗಳು ನಮ್ಮಲ್ಲಿ ಇಲ್ಲ ಅಂತ ತೋರಿಸಿಕೊಂಡು ಶಕ್ತಿ ಪ್ರದರ್ಶನವನ್ನ ಮಾಡೋಕೆ ಮಾರ್ಚ್ 23ಕ್ಕೆ ದಾವಣಗೆರೆಯಲ್ಲಿ ಬಿಜೆಪಿ ಅಖಾಡ ಸಿದ್ಧವಾಗ್ತಿದೆ. ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆ ಕೂಡ ನಡೀತು.